ಫ್ರೆಂಡ್ಸ್, ನಮ್ಮೂರಲ್ಲಿ ಸರಿಸುಮಾರು ಒಂದು 28 ವರ್ಷ ಆಯ್ತೇನೋ. 28 ವರ್ಷದಿಂದ ಒಂದೇ ರೋಡಲ್ಲಿ ಓಡಾಡ್ತಿದ್ವಿ. ಅದಾದ್ಮೇಲೆ ಈಗ ನಮ್ದು MLA ಸತೀಶ್ ಅಲ್ಲಿ ಇದ್ರಲ್ಲ, ಅವ್ರು ಬಂದು ಮೊನ್ನೆ ಗುದ್ಲಿ ಪೂಜೆ ಮಾಡ್ಕೊಂಡ್ರು, ಹೊಸ ರೋಡ್ ಮಾಡೋಣ ಅಂತ. ಅದಾದ್ಮೇಲೆ 2 ಡೇಸ್ ಆದ್ಮೇಲೆ JCB ಮತ್ತೆ ರೋಡ್ ರೋಲರ್ ತಗೊಬಂದು ರೋಡ್ನ ಆಗಿದ್ರು. ಒಂದು ಮಿನಿಮಮ್ 200 ಮೀಟರ್ ರೋಡ್ ಅಗ್ದಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಬಂದು ಅಷ್ಟೇ ಕೆಲಸ ಮಾಡಿದವರು. ನೆಕ್ಸ್ಟ್ ಡೇ ಇಂದ ಈ ಕಡೆ ತಲೆನೇ ಹಾಕಿಲ್ಲ ಅವರು. ನೆಕ್ಸ್ಟ್ ಡೇ ಏನಕ್ಕೆ ಬಂದಿಲ್ಲ ಅಂದ್ರೆ, ಯಾರೋ ಒಬ್ರು ನೈಟ್ ನಿಲ್ಸಿರೋ JCBಗೆ ಗ್ಲಾಸ್ ಹೊಡೆದಿದ್ದಾರೆ. ಅದು ಯಾರು ಗ್ಲಾಸ್ ಹೊಡೆದಿದ್ದು, ಏನಕ್ಕೆ ಹೊಡೆದಿದ್ದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ನಮ್ಮ ರೋಡ್ ಕಂಡೀಷನ್ ನೋಡ್ಕೊಳ್ಳಿ. ನೋಡಿ, ಇಲ್ಲಿ ನೋಡಿ, ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಫ್ಲೆಕ್ಸ್ ಬೇರೆ ಹಾಕಿದ್ದಾರೆ. ನನಗಂತೂ ಒಂದೇ ದಿನ ಪ್ರಗತಿ ಆಗಿರೋದು ಕಂಡಿದ್ದು, ಇನ್ನು ಉಳಿದಿದ್ದ ದಿನ ಇನ್ನೂ ಪ್ರಗತಿ ಕಂಡಿಲ್ಲ. ನೋಡಿ, ಇಲ್ಲಿಂದ 200 ಮೀಟ್ರ್ ಹೊಡೆದಿದ್ದಾರೆ. ಇನ್ನು ಮಳೆ ಸ್ಟಾರ್ಟ್ ಆಯ್ತು, ಇನ್ನು ನೋಡೋದಲ್ಲ, ರೋಡ್ ಪೂರ್ತಿ ಕೆಸರಾಗಿರತ್ತೆ. ಇರೋ ರೋಡ್ ಕೂಡ ಹೊಡೆದು ಚೂರು ಮಾಡಿಟ್ಟಿದ್ದಾರೆ. ನೋಡಿ, 4 ದಿನ ಗಾಡಿ ಓಡಿಸಿದ್ದಿಲ್ಲಿ. ಗಾಡಿಗೆ ಆವಾಗಲೇ ಸೌಂಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ, ಕಟ 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 ಅಂತ ಕೇಳಿಸ್ತಾ ಇದೆ ನೋಡಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಹೆಮ್ಮೆಯ ಊರು. ನಮ್ಮ ಊರಿನ ಜನ ಯಾವ ಥರ ಅಂದರೆ, ಗ್ಲಾಸ್ ಹೊಡೆದ್ಬಿಟ್ಟು ನೆಮ್ಮದಿಯಾಗಿ ನಿದ್ರೆ ಮಾಡ್ತಾ ಇದ್ದಾರೆ. ಈಗ ಎಷ್ಟೋ ವರ್ಷ ಆದಮೇಲೆ ಊರಲ್ಲಿ ರೋಡ್ ಆಗ್ತಾ ಇತ್ತು, ಅದಕ್ಕೂ ಕಲ್ಲಾಕ್ಬಿಟ್ರು ಬಡ್ಡಿ ಮಕ್ಕಳು. ಇಂಥ ಜನಗಳ ಮಧ್ಯೆ ನಾವು ಬದುಕ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅದು ಏನಕ್ಕೆ ಗ್ಲಾಸ್ ಹೊಡೆದಿದ್ದಾರೆ, ಏನಕ್ಕೆ ರೋಡ್ ಮಾಡೋಕ್ಕೆ ಬಂದು ಮಾಡ್ತಾರೆ ಅಂತ. ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು.